ನಮಸ್ಕಾರ ಸ್ನೇಹಿತರೆ. ಅತಿಥಿ ಉಪನ್ಯಾಸಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದು ಏನೆಂದರೆ 5 ಲಕ್ಷದವರೆಗೆ ಇಡಿಗಂಟು ಸೌಲಭ್ಯವನ್ನ ನೀಡಲು ಸರ್ಕಾರ ಒಂದು ಆದೇಶವನ್ನ ಅನುಷ್ಠಾನಗೊಳಿಸಿದೆ ಅಂತಕ್ಕಂಥದ್ದು. ಆ ಆದೇಶ ನೀವು ಡೇಟ್ ನೋಡಬಹುದು. ಇವತ್ತು ಅಂದರೆ 30/5/2025 ಒಂದು ಆದೇಶವನ್ನ ಪ್ರಕಟಿಸಿ ಅನುಷ್ಠಾನಗೊಳಿಸಿದೆ ಅಂತಕ್ಕಂಥದ್ದು. ಮೊದಲಿಗೆ ನಮ್ಮ ಚಾನಲ್ ಅನ್ನ ಯಾರು ಮೊದಲು ನೋಡ್ತಿದಿರಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಈಗಾಗಲೇ ನಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇಲ್ಲಿ ಸಂಪೂರ್ಣವಾದಂತ ಕೆಲವೊಂದಿಷ್ಟು ಅಂಶಗಳನ್ನ ಅಲ್ಲಿ ಬಿಟ್ಟಿದ್ದಿ. ಇಲ್ಲಿ ಸಂಪೂರ್ಣವಾಗಿ ಯಾರೆಲ್ಲ ಇದಕ್ಕೆ ಅರ್ಹರು, ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರ ಇದಕ್ಕೆ ನಾವು ಅಪ್ಲೈ ಮಾಡಬಹುದು ಅಥವಾ ಅರ್ಹರಾಗ್ತೀವಿ, ಅದರ ಜೊತೆಗೆ ಕೇವಲ ಮರಣ ಹೊಂದಿದರೆ ಮಾತ್ರ ಇದು ಅನ್ವಯವಾಗ್ತದ ಅಥವಾ ಎಲ್ಲರಿಗೂ ಅನ್ವಯವಾಗ್ತದ, ಕೇವಲ 1 ವರ್ಷ ಸೇವೆ ಸಲ್ಲಿಸಿದ್ರೆ ಎಷ್ಟು, ಮತ್ತು 5 ಲಕ್ಷದವರೆಗೆ ನಮಗೆ ಸೌಲಭ್ಯ ಸಿಗಬೇಕಾದ್ರೆ ನಾವು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ಬೇಕು, ಈ ಒಂದು ವಿಡಿಯೋದಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರೆ ಸಂಪೂರ್ಣವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಮೊದಲಿಗೆ ಈ ಅತಿಥಿ ಉಪನ್ಯಾಸಕರಿಗೆ ಈ 5 ಲಕ್ಷದವರೆಗೆ ಇಡಿಗಂಟು ಸೌಲಭ್ಯ ಎಲ್ಲಿಂದ ಜಾರಿಗೆ ಆಗಿದೆ ಅಂದ್ರ ಇದು 1/1/2024 ಜಾರಿಗೊಳಿಸುವಂತೆ ಆದೇಶಿಸಲಾಗಿದೆ ಅಂತಕ್ಕಂಥದ್ದು. ಅಂದರೆ ಈ 1/1/2024 ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ಕೂಡ ಇದೇನಾಗ್ತದ ಈ ಸೌಲಭ್ಯ ದೊರೀತದ ಅಂತಕ್ಕಂಥದ್ದು. ಹಾಗಾದ್ರ ಅದಕ್ಕಿಂತ ಮುಂಚಿತವಾಗಿ ಸೇವೆ ಸಲ್ಲಿಸಿದಂತ ಅತಿಥಿ ಉಪನ್ಯಾಸಕರಿಗೆ ಈ ಸೌಲಭ್ಯ ಇಲ್ಲ ಏನಂದ್ರ ಇದೇ ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಾವೇನ್ ಮಾಡಿದೀವಿ ಈ ಮಾರ್ಗಸೂಚಿಗಳಲ್ಲಿ ಅದನ್ನ ಏನ್ ಮಾಡಿದಾರೆ ನೀಡಿದ್ದಾರೆ ಅಂತಕ್ಕಂಥದ್ದು. ನೋಡ್ರಿ, ಹಾಗಾದ್ರ 1 ವರ್ಷಕ್ಕೆ ಎಷ್ಟು ಮೊತ್ತ ಇದೆ ಅಂದ್ರ 1 ವರ್ಷಕ್ಕೆ 50,000 ರೂಪಾಯಿಗಳನ್ನು ನೀಡ್ತದ. ಗರಿಷ್ಠ ಮೊತ್ತ ಎಷ್ಟು ನೀಡ್ತದಂದ್ರ 5 ಲಕ್ಷ. ಗರಿಷ್ಠ ಮೊತ್ತ ಎಷ್ಟಿದ್ರಿ 5 ಲಕ್ಷ ಅಂತಕ್ಕಂಥದ್ದು. 1 ವರ್ಷ ಏನಾದ್ರು ನೀವು ಸೇವೆ ಸಲ್ಲಿಸಿದ್ರ 50,000, ಗರಿಷ್ಠ ಎಷ್ಟು ನೀಡ್ತದಂದ್ರ ಒಂದು 5 ಲಕ್ಷ ಅಂತಕ್ಕಂಥದ್ದು. ಹಾಗಾದ್ರೆ ನೀವು ಈ ಸೌಲಭ್ಯವನ್ನ ನೀವು ಪಡೆದುಕೊಳ್ಳಬೇಕಾದ್ರ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಸರ್ಕಾರ ಏನ್ ಮಾಡಿದೆ ಅಂದ್ರ ನೀಡಿದೆ. ಏನೆಲ್ಲ ಮಾರ್ಗಸೂಚಿಗಳ ಇವೆ ಅಂತಕ್ಕಂಥದನ್ನ ನೋಡೋಣ. ಮೊದಲಿಗೆ ಈ ಇಡಿಗಂಟು ಯೋಜನೆ ಅಂತಕ್ಕಂಥದ್ದು ಈಗಾಗಲೇ ನಾ ಹೇಳಿದ ಹಾಗೆ 1/1/2024 ಏನಾಗಿದೆ ಜಾರಿಗೆ ಬಂದಿದೆ ಅಂತಕ್ಕಂಥದ್ದು. ಈ ಸದರಿ ದಿನಾಂಕ ಅಂದರೆ ಈ 1/1/2024 ಅಥವಾ ನಂತರದಲ್ಲಿ 60 ವರ್ಷ ಪೂರೈಸಿದ, ಗಮನಿಸಬೇಕು ನೀವು, ಈ ದಿನಾಂಕದಂದು ಅಥವಾ ನಂತರ ಅಂದ್ರೆ 2024 ಜನವರಿ 1 ನಂತರ 60 ವರ್ಷ ಪೂರೈಸಿದ ಅಥವಾ ಮರಣ ಹೊಂದಿದ ಉಪನ್ಯಾಸಕರಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ನೋಡಿ, ಯಾರು 2024 ಜನವರಿ 1 ಅಥವಾ ಅದರ ನಂತರ ಅಂದ್ರೆ ಇಲ್ಲಿವರೆಗೆ ಆಗಿರ್ಬೋದು, ಇನ್ನು ಮುಂದಾಗಿರ್ಬೋದು, 60 ವರ್ಷವನ್ನ ಯಾರು ಪೂರೈಸ್ತಾರಲ್ಲ, ಯಾರು 60 ವರ್ಷವನ್ನ ಪೂರೈಸಿ ರಿಟೈರ್ಮೆಂಟ್ ಆಗ್ತಾರಲ್ಲ ಅವರಿಗೆ ಈ ಸೌಲಭ್ಯ ಏನಾಗ್ತದ ದೊರೀತದ. ಮತ್ತೊಂದು ಯಾರಿಗೆ ದೊರೀತದಂದ್ರ ಹೀಗೆ ಇದರ ನಂತರದಲ್ಲಿ ಕೆಲಸ ನಿರ್ವಹಿಸಿದ ಸಂದರ್ಭದಲ್ಲಿ ಮರಣವನ್ನ ಹೊಂದಿದಂತ ಉಪನ್ಯಾಸಕರಿಗೆ ಇದು ಏನಾಗ್ತದಂದ್ರ ಈ ಸೌಲಭ್ಯ ಅನ್ವಯಿಸ್ತದ ಅಂತಕ್ಕಂಥದ್ದು. ಇದು ಮೊದಲನೇ ಮಾರ್ಗಸೂಚಿ. ಇನ್ನು ಎರಡನೇ ಮಾರ್ಗಸೂಚಿ ಏನಿದೆ ಅಂದ್ರ ನೋಡ್ರಿ, ಈ ಯೋಜನೆ ಜಾರಿಯಾಗುವ ದಿನಾಂಕ ಈಗಾಗಲೇ ನಿಮ್ಗೆ ಗೊತ್ತಿದೆ 1/1/2024 ಹಿಂದಿನ 5 ವರ್ಷಗಳಲ್ಲಿ. ನೋಡ್ರಿ, 1/1/2024 ಹಿಂದಿನ ಎಷ್ಟು ವರ್ಷ
5 ವರ್ಷಗಳಲ್ಲಿ ಕನಿಷ್ಠ 1 ವರ್ಷ ಸೇವೆ ಸಲ್ಲಿಸಿದ್ದ ಅಥವಾ ನಂತರ 60 ವರ್ಷ ಪೂರೈಸಿದ ಅಥವಾ ಮರಣ ಹೊಂದಿದ ಉಪನ್ಯಾಸಕರಿಗೆ ಇದು ಅನ್ವಯಿಸ್ತದ. ನೋಡಿ, ಗಮನಿಸಬೇಕು. ಇದು ಯೋಜನೆ ಜಾರಿಯಾಗಿದ್ದು 1/1/2024. ಅದರ ಹಿಂದೆ ಅಂದ್ರೆ 5 ವರ್ಷ, 24ರಿಂದ ಹಿಂದೆ 5 ವರ್ಷ ಅಂದ್ರೆ 2019 ಬರ್ತದ. 2019, 20ರ ಶೈಕ್ಷಣಿಕ ವರ್ಷ ಬರ್ತದ. ಅಲ್ಲಿ ಈ 2019, 20ರ ಶೈಕ್ಷಣಿಕ ವರ್ಷದಿಂದ 24, 25ರ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಯಾರು 1 ವರ್ಷ ಸೇವೆ ಸಲ್ಲಿಸಿದಾರಲ್ಲ, ಅಲ್ಲಿ 1 ವರ್ಷ ಸೇವೆ ಸಲ್ಲಿಸಿ ನಂತರ 60 ವರ್ಷವನ್ನ ಪೂರೈಸಿದ ಅಥವಾ ಮರಣ ಹೊಂದಿದ ಉಪನ್ಯಾಸಕರಿಗೆ ಇದೇನಾಗ್ತದ ಅಂದ್ರ ಅನ್ವಯಿಸ್ತದ ಅಂತಕ್ಕಂಥದ್ದು. ಇದು 2ನೇ ಅಂಶ. ನಾ ಇಲ್ಲಿ ನೀಡಿದೀನಿ 3ನೇ ಅಂಶ ನೋಡ್ಬೋದು ನೀವು. ಹಿಂದಿನ 5 ವರ್ಷ ಅಂದರೆ ನೋಡ್ರಿ, 2019ರಿಂದ 20ರ ಶೈಕ್ಷಣಿಕ ವರ್ಷ. ನೀವು 2019, 20ನೇ ಶೈಕ್ಷಣಿಕ ವರ್ಷದಲ್ಲಿ 1 ವರ್ಷ ಸೇವೆ ಸಲ್ಲಿಸಿರಬಹುದು, ಅಥವಾ 20, 21 ಆಗಿರ್ಬೋದು, 21, 22 ಆಗಿರ್ಬೋದು, ಅಥವಾ 22, 23 ಆಗಿರ್ಬೋದು, ಅಥವಾ 23ರಿಂದ 24ರ ಶೈಕ್ಷಣಿಕ ವರ್ಷ ಆಗಿರ್ಬೋದು. ಇದ್ರಾಗ ನೀವೇನಾದ್ರೂ 1 ವರ್ಷ ಏನಾದ್ರೂ ಸೇವೆಯನ್ನ ಸಲ್ಲಿಸಿದ್ರಿ ಅಂದ್ರ, ಸೇವೆ ಸಲ್ಲಿಸಿ ನೀವು 60 ವರ್ಷಕ್ಕೆ ಏನಾದ್ರೂ ನಿವೃತ್ತಿಯನ್ನ ಹೊಂದಿದ್ರ ಅಥವಾ ಯಾರಾದ್ರೂ ಮರಣವನ್ನ ಹೊಂದಿದ್ರಂದ್ರ ಅವರಿಗೆ ಇದೇನಾಗ್ತದ ಅನ್ವಯವಾಗ್ತದ ಅಂತಕ್ಕಂಥದ್ದು. ಅದರ ಜೊತೆಗೆ ಇನ್ನು 4ನೇದೊಂದು ಪ್ರಮುಖವಾದಂತ ಅಂಶ, ಯಾರಿಗೆ ಅನ್ವಯಿಸುವುದಿಲ್ಲ ಅಂತಕ್ಕಂಥ ಒಂದು ಅಂಶ ಇದೆ. ಇವರಿಗೆ ಅನ್ವಯಿಸ್ತದ, ನಾ ಹೇಳಿದಿರಿ ಯಾರಿಗೆ ಅನ್ವಯಿಸ್ತದ ಯಾರಿಗೆ ಅಂತೇಳಿ. ಹಾಗಾದ್ರೆ ಯಾರಿಗೆ ಅನ್ವಯಿಸುವುದಿಲ್ಲ ಈ ಸೌಲಭ್ಯ ಅಂದ್ರೆ ನೋಡಿ, ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ ನಂತರ ಸರ್ಕಾರದ ಯಾವುದೇ ಒಂದು ಅನುದಾನಕ್ಕೆ ಒಳಪಟ್ಟಂತ ಸಂಸ್ಥೆಯಲ್ಲಿ ನೇಮಕಾತಿಯನ್ನ ಹೊಂದಿದ್ರ, ನೀವು ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿರ್ತೀರಿ, ನಂತರ ನೀವು ಯಾವುದೋ ಒಂದು ಸರ್ಕಾರಿ ಅನುದಾನಕ್ಕೆ ಒಳಪಟ್ಟಂತ ಅಥವಾ ನೀವು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಅನ್ನ ಹಿಡಿದಿರಬಹುದು, ಅಥವಾ ಯಾವ್ದಾದ್ರು ಎಡೆಡ್ ಸ್ಕೂಲ್ದಾಗು ಅಥವಾ ಕಾಲೇಜುಗಳಲ್ಲಿ ನೀವು ಅಪಾಯಿಂಟ್ಮೆಂಟ್ ಆಗಿರ್ಬೋದು. ಇಂಥ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂತ ಸಂಸ್ಥೆಗಳಲ್ಲಿ ನೀವೇನಾದ್ರೂ ನೇಮಕಾತಿಯನ್ನ ಹೊಂದಿದ್ರ ಈ ಸೌಲಭ್ಯ ನಿಮ್ಗೆ ಏನಾಗುವುದಿಲ್ಲ, ದೊರೆಯುವುದಿಲ್ಲ. ಈ ಸೌಲಭ್ಯವನ್ನು ನೀವು ಪಡೆದುಕೊಳ್ಳಬೇಕಾದ್ರ ಯಾವುದೇ ಒಂದು ಸರ್ಕಾರದ ಒಂದು ಅನುದಾನಕ್ಕೆ ಒಳಪಟ್ಟಂತ ಸಂಸ್ಥೆಗಳಲ್ಲಿ ನೇಮಕಾತಿಯನ್ನ ಹೊಂದಿರಬಾರದು. ಕೇವಲ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರಬೇಕು. ಅಂದಾಗ ಮಾತ್ರ ಈ ಸೌಲಭ್ಯ ಏನಾಗ್ತದೆ ನಿಮಗ ದೊರೀತದ ಅಂತಕ್ಕಂಥದ್ದು. ಇನ್ನ 1 ವರ್ಷಕ್ಕ 50,000ದಂತೆ ಗರಿಷ್ಠ 5 ಲಕ್ಷ ನೀಡ್ತಾರಂತ ನಾ ಹೇಳಿದ್ರಿ. 1 ವರ್ಷ ಅಂತೇಳಿ ಯಾವುದನ್ನ ಕನ್ಸಿಡರ್ ಮಾಡ್ತಾರಂದ್ರ, ಒಂದು ಶೈಕ್ಷಣಿಕ ಒಂದು ವರ್ಷದಲ್ಲಿ ನೀವು ಸೇವೆ ಸಲ್ಲಿಸಿದ್ರಿ ಅಂದ್ರೆ 8 ತಿಂಗಳು ಸೇವೆ ಸಲ್ಲಿಸಿದ್ರಿ ಅಂದ್ರ ಅದನ್ನ ಅವ್ರು ಏನ್ ಮಾಡ್ತಾರ, 1 ವರ್ಷ ಅಂತೇಳಿ ಪರಿಗಣಿಸ್ತಾರ. ಹಾಗಾದ್ರೆ 8 ತಿಂಗಳಿಗಿಂತ ಕಡಿಮೆ ಸೇವೆ ಸಲ್ಲಿಸಿದ್ರೆ ಹೆಂಗ್ರಿ ಅಂದ್ರ, ಕೇವಲ ನಾವು 6 ತಿಂಗಳು ಸೇವೆ ಸಲ್ಲಿಸಿದ್ವಿ, ಅದನ್ನ ಭಾಗಶಃ ವರ್ಷ ಅಂದ್ರ ಅರ್ಧ ವರ್ಷ ಅಂತೇಳಿ ಏನ್ ಮಾಡಲಾಗ್ತದ, ಪರಿಗಣಿಸಲಾಗ್ತದ ಅಂತಕ್ಕಂಥದ್ದು. ನೀವು 1 ವರ್ಷ ಅಂತೇಳಿ ಪರಿಗಣಿಸಬೇಕಾದ್ರೆ ಕನಿಷ್ಠ ಪಕ್ಷ 8 ತಿಂಗಳಾದ್ರೂ ಕೂಡ ನೀವೇನ್ ಮಾಡಬೇಕು, ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿರಬೇಕಾಗ್ತದ. ಹಾಗಾದ್ರೆ ಈಗ ಯಾರೋ ಒಬ್ರು ಅತಿಥಿ ಉಪನ್ಯಾಸಕರು ಮರಣವನ್ನ ಹೊಂದಿದ್ದಾರೆ. ಹಾಗಾದ್ರ ಯಾರಿಗೆ ಈ ಇಡಿಗಂಟು ಸೌಲಭ್ಯವನ್ನ ನೀಡ್ತಾರಂದ್ರ 6ನೇ ಅಂಶ ಇದೆ ನೋಡಿ, ಮರಣವನ್ನ ಹೊಂದಿದ್ದರೆ ಅವರಿಗೆ ಸಂಬಂಧಪಟ್ಟಂತ ವಾರಸುದಾರರು ಯಾರಿರ್ತಾರಲ್ಲ, ನಾಮಿನಿ ಯಾರಾಗಿರ್ತಾರಲ್ಲ, ಆ ನಾಮಿನಿಗೆ ಏನ್ ಮಾಡ್ತಾರಂದ್ರ ಈ ಸೌಲಭ್ಯವನ್ನ ನೀಡಲಾಗ್ತದ ಅಂತಕ್ಕಂಥದ್ದು. ಕಾನೂನಿನ ಪ್ರಕಾರ ವಾರಸುದಾರರು ಯಾರಿರ್ತಾರಲ್ಲ ಅವರಿಗೆ ಈ ಸೌಲಭ್ಯವನ್ನ ಏನ್ ಮಾಡಲಾಗ್ತದ, ನೀಡಲಾಗ್ತದ ಅಂತಕ್ಕಂಥದ್ದು. ಹಾಗಾದ್ರೆ ನಮಗ ಗೊತ್ತೈತ್ರಿ ಯಾರೆಲ್ಲ ಅರ್ಹರಾಗಿದ್ದಾರ, ಯಾರ್ಯಾರೆಲ್ಲ ಅರ್ಹರಲ್ಲ, ಅದರ ಜೊತೆಗೆ ಎಷ್ಟು ಮೊತ್ತ ಬರ್ತದ, ಯಾವಾಗ ಸೇವೆ ಸಲ್ಲಿಸಿರಬೇಕು. ಹಾಗಾದ್ರೆ ನಾವು ಅರ್ಜಿಯನ್ನ ಹೆಂಗ ಸಲ್ಲಿಸಬೇಕಂತೇಳಿ ನೀವು ಕೇಳಿದ್ರಿ ಅಂದ್ರ ಈ ಲಾಸ್ಟ್ ಪಾಯಿಂಟ್ ಇದೆ ನೋಡಿ, ಅತಿಥಿ ಉಪನ್ಯಾಸಕರು ಈ ಸೌಲಭ್ಯವನ್ನ ಪಡಿಬೇಕಾದ್ರ ಪ್ರಾಂಶುಪಾಲರಿಂದ ಮೊದಲು ಸೇವಾ ಪತ್ರವನ್ನ ಪಡಿಬೇಕು. ನೀವು ಯಾವ್ಯಾವ ವರ್ಷದಲ್ಲಿ ನೀವು ಸೇವೆಯನ್ನು ಸಲ್ಲಿಸಿದಿರಲ್ಲ
ಆ ವರ್ಷದಲ್ಲಿನ ಸೇವಾ ಪತ್ರವನ್ನ ನೀವು ಏನ್ ಮಾಡ್ಬೇಕಾಗ್ತದ, ಪಡೆದುಕೊಳ್ಬೇಕಾಗ್ತದ. ಈ ಪ್ರಾಂಶುಪಾಲರ ಮೂಲಕ ನೀವು ಏನ್ ಮಾಡಬಹುದಂದ್ರ ಅರ್ಜಿಯನ್ನ ಸಲ್ಲಿಸಬಹುದು ಈ ಸೌಲಭ್ಯಕ್ಕೆ ಅಂತಕ್ಕಂಥದ್ದು. ನೀವು ಅರ್ಜಿಯನ್ನ ಸಲ್ಲಿಸಿದ್ರಿ ಅಂದ್ರ ನಿಮಗೆ ಏನ್ ಮಾಡ್ತಾರಂದ್ರ ಈ ಸೌಲಭ್ಯವನ್ನ ಒದಗಿಸಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರಂತಕ್ಕಂಥದ್ದು. ಇದು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಖುಷಿ ಸುದ್ದಿ ಅಂತಕ್ಕಂಥದ್ದು. ಏಕೆಂದ್ರೆ ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸಿದಂತ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಇರಲಿಲ್ಲ. ರಿಟೈರ್ಮೆಂಟ್ ಆದ ನಂತರ ಅವರು ತಮ್ಮದೇ ಆದಂತಹ ಜೀವನವನ್ನ ನಡೆಸಿಕೊಂಡು ಹೋಗಲು ಬಹಳಷ್ಟು ಕಷ್ಟಕರವಾಗ್ತೈತೆ ಅಂತಕ್ಕಂಥದ್ದು. ಇದೆಷ್ಟು ಬಹಳಷ್ಟು ಅಮೌಂಟ್ ಏನ್ ಅಲ್ಲದೆ ಇದ್ದರೂ ಕೂಡ ಅವರಿಗೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಆಗ್ತಕ್ಕಂಥ, ಸಹಾಯವಾಗ್ತಕ್ಕಂಥ ಒಂದು ಸಹಾಯಧನವನ್ನು ಕೂಡ ಇವ್ರು ಏನ್ ಮಾಡಿದಾರ, ನೀಡ್ತಕ್ಕಂಥದ್ದು ಸರ್ಕಾರದವರಿಂದ ಒಂದು ಒಳ್ಳೆಯ ಒಂದಾದಂತ ಶುಭ ಸುದ್ದಿ ಇದೆ ಅಂತಕ್ಕಂಥದ್ದು. ಹೀಗಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.